ನಮಸ್ಕಾರ ವೀಕ್ಷಕರೇ, ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ನ್ಯೂಸ್ ಅಂದರೆ ನಂಬರ್ ಒನ್ ಚಾನಲ್. ವೀಕ್ಷಕರೇ, ಭಾಳ ಇವತ್ತು ಗೋಕಾಕದಲ್ಲಿ ಮತ್ತೆ ಜಿಲ್ಲಾ ಹೋರಾಟ ಸಮಿತಿಯವರು ಮತ್ತೆ ಭುಗಿಲೇಳುವ ಸಂಭವ ಕಾಣ್ತಾ ಇದೆ. ವೀಕ್ಷಕರೇ, ಮನವಿಯನ್ನು ಸಲ್ಲಿಸಿದ್ದಾರೆ. ಬೃಹತ್ ಒಂದು ಗೋಕಾಕದ ಜಿಲ್ಲೆಗೋಸ್ಕರ ಗೋಕಾಕ್ ಹೋರಾಟ ಸಮಿತಿಯ ವತಿಯಿಂದ ತಹಸೀಲ್ದಾರರಿಗೆ ನಿನ್ನೆ ಮನವಿಯನ್ನು ಸಹಿತ ಅರ್ಪಿಸಿದ್ದು, ಈ ಗೋಕಾಕ ಜಿಲ್ಲೆ ಎಷ್ಟೋ ದಿನಗಳಿಂದ ಬೇಡಿಕೆಯಾದಂಥ ಇದೊಂದು ಪ್ರಮುಖ ಒಂದು ಪ್ರಕರಣ ಅಂತ ನಾವು ಹೇಳಬೇಕು. ಯಾಕಂದರೆ ನೆನೆಗುದಿಗೆ ಬಿದ್ದಿದೆ ಇದು. ಗದ್ದಿಗೌಡರ ಸಮಿತಿ, ಹುಂಡೇಕಾರ ಸಮಿತಿ, ಅನೇಕ ಸಮಿತಿಗಳು ಗೋಕಾಕ ಜಿಲ್ಲೆ ಆಗಬೇಕನ್ನೋದು ಸರ್ಕಾರದ ಮಟ್ಟಿಗೆ ಚರ್ಚೆ ಆಗಿದ್ದ ವಿಷಯ. ಇದರಲ್ಲಿ ನ್ಯಾಯವಾದಿಗಳಾದಂಥ ಗಿಡ್ನವರ್, ಜನಪರ ಹೋರಾಟಗಾರರಾದಂಥ ದಸ್ಗೀರ್ ಪೈಲ್ವಾನ್, ಇನ್ನೂ ಅನೇಕ ಮುಖಂಡರು ಈ ಗೋಕಾಕ್ ಜಿಲ್ಲೆಗೋಸ್ಕರ ಎಷ್ಟೊಂದು ತ್ಯಾಗ ಮನೋಭಾವನೆಯಿಂದ ಹೋರಾಟ ಮಾಡ್ತಾನೆ ಬಂದರೂ ಸರ್ಕಾರದ ಕಿವಿಗೆ ಇವರ ಕೂಗು ಮುಟ್ತಾ ಇಲ್ಲ. ಈ ಯಾಕೆ ಮುಟ್ತಾ ಇಲ್ಲ ಅಂದರೆ ಇಲ್ಲೊಂದು ಪ್ರಮುಖ ಅಂಶ. ಈ ಕೂಗನ್ನು ಮುಟ್ಟಿಸಬೇಕು ಯಾರು? ಇಲ್ಲಿಯ ಜನಪ್ರತಿನಿಧಿಗಳು. ಗೋಕಾಕದ ಪ್ರಮುಖ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟದ ವಿಷಯ ಇದು. ಅರಬಾಮಿ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟ ವಿಷಯ ಇದು. ಅವರದೇ ಸರ್ಕಾರವಿದೆ, ರಾಜ್ಯದಲ್ಲಿಯೂ ಇದೆ, ಕೇಂದ್ರದಲ್ಲಿಯೂ ಇದೆ. ತಕ್ಷಣ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ ಜಿಲ್ಲೆ ಮಾಡಿದರೆ ಸರ್ವರಿಗೂ ಒಂದು ಪ್ರಮುಖವಾದ ಒಂದು ಅತ್ಯಮೂಲ್ಯವಾದ ಒಂದು ರತ್ನದ ಕೊಡುಗೆ ಕೊಟ್ಟಂಗಾಗುತ್ತೆ ಈ ಜನಪ್ರತಿನಿಧಿಗಳಿಗೆ. ಈ ಜನಪ್ರತಿನಿಧಿಗಳು ಯಾಕೆ ಗೋಕಾಕ್ ಜಿಲ್ಲೆ ಆಗುವಗೋಸ್ಕರ ಇದನ್ನು ನೆನೆಗುದಿಗೆ ಬೆಳೆಸ್ತಾ ಇದ್ದಾರೆ ಅಂದರೆ ಒಂದು ವಿಚಿತ್ರವಾದ ಸಂಗತಿ ಇದೆ ವೀಕ್ಷಕರೇ. ಯಾಕಂದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಮೂಡಲಗಿ ತಾಲೂಕು ಮಾಡಿದರು. ಈಗ ಗೋಕಾಕ್ ಜಿಲ್ಲೆಗೋಸ್ಕರ ಅವರ ಹೋರಾಟ ಮಾಡಿದರೆ ತಕ್ಷಣ ಮುಖ್ಯಮಂತ್ರಿ ಇದನ್ನು ಘೋಷಣೆ ಮಾಡಬಹುದು ವೀಕ್ಷಕರೇ. ಯಾಕಂದರೆ ಈಗ ಸರ್ಕಾರ ಅವ್ರದ್ದೇ ಇದೆ, ಮುಖ್ಯಮಂತ್ರಿ ಅವ್ರದ್ದಿದೆ, ಕ್ಯಾಬಿನೆಟ್ ಅವ್ರದ್ದಿದೆ, ಪ್ರಮುಖ ಶಾಸಕರು ಗೋಕಾಕ್ನಿಂದನೂ ಕಾಂಗ್ರೆಸ್ ಹೋಗಿ ಮತ್ತೆ ಈಗ BJP ಬಂದುಬಿಟ್ಟಿದೆ. ಎಲ್ಲರೂ ಈಗ BJP ಮಯ ಆಗಿದೆ. ಈ ಜನಪ್ರತಿನಿಧಿಗಳು ಈ ಹೋರಾಟಕ್ಕೆ ಪ್ರಮುಖವಾಗಿ ಬೆಂಬಲ ಕೊಟ್ಟರೆ ಆವಾಗ ತಕ್ಷಣ ಘೋಷಣೆ ಆಗೋದ್ರಲ್ಲಿ ಸಂದೇಹವಿಲ್ಲ. ಗೋಕಾಕ್ ಜಿಲ್ಲೆ ಆಗಬೇಕು, ಚಿಕ್ಕೋಡಿನೂ ಜಿಲ್ಲೆ ಆಗಬೇಕು, ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡುವಗೋಸ್ಕರ ಎಷ್ಟೋ ದಿನಗಳಿಂದ ಇವರ ಹೋರಾಟ ನಡೀತಾ ಇದೆ. ಕೆಲವರು ಕಪ್ಪು ಬಟ್ಟೆ ಹಾಕೊಂಡವರು ಆ ಬೆಲ್ಟನ್ನು ಇನ್ನೂವರೆಗೆ ತೆಗಿತಾ ಇಲ್ಲ. ಆ ಜಿಲ್ಲಾ ಆದ ತಕ್ಷಣ ತೆಗಿತೇನಂತ ಪ್ರತಿಜ್ಞೆ ಮಾಡಿದ್ದಾರೆ. ಇದರಲ್ಲಿ ಎಷ್ಟೋ ನ್ಯಾಯವಾದಿಗಳು ಸಹಿತ ಈ ಹೋರಾಟದ ಮುಂಚೂಣಿಯಲ್ಲಿದ್ದವರು. ಆ ನ್ಯಾಯವಾದಿಗಳು ತಮ್ಮ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಗೋಕಾಕ್ ಬಂದನ್ನು ಮಾಡಿ ಅನೇಕ ರೀತಿಯ ಹೋರಾಟ ಮಾಡಿದರು. ಗೋಕಾಕ್ ಜಿಲ್ಲೆ ಆದರೆ ನಮ್ಮ ಗೋಕಾಕ್ ತಾಲೂಕಿನಿಗೆ ಅನೇಕ ಮೂಲಭೂತ ಸೌಲಭ್ಯಗಳು ಬರ್ತವೆ. ಜಿಲ್ಲಾಧಿಕಾರಿ ಕಚೇರಿ ಆಗುತ್ತೆ, ಪೊಲೀಸ್ ಸೂಪರಿಂಟೆಂಡೆಂಟ್ ವರಿಷ್ಠಾಧಿಕಾರಿ ಕಚೇರಿ ಆಗುತ್ತೆ, ಅನೇಕ ರೀತಿಯ ಮೂಲಭೂತ ಸೌಲಭ್ಯಗಳು ಸಿಗುತ್ತೆ, ಮಹಾನಗರ ಪಾಲಿಕೆ ಆಗುತ್ತೆ, ಅನೇಕ ರೀತಿಯ ಕಾಲೇಜು, ಟೆಕ್ನಾಲಜಿಗಳು, MBBS, ಸರ್ಕಾರಿ ಅನೇಕ ಮೂಲಭೂತ ಸೌಲಭ್ಯಗಳು ಇದರಿಂದ ಉಪಯೋಗ ಆಗುತ್ತೆ ವೀಕ್ಷಕರೇ. ಇದನ್ನು ಪ್ರತಿಯೊಬ್ಬ ಪ್ರಜ್ಞಾವಂತ ಜನ ಎಲ್ಲರೂ ಇದನ್ನು ಯೋಚನೆ ಮಾಡಿ ಸಂಬಂಧಪಟ್ಟ ನ್ಯಾಯವಾದಿಗಳಾದಂಥ ಗಿಡ್ನವರ್, ಈ ನಮ್ಮ ಜನಪರ ಹೋರಾಟಗಾರಂಥ ದಸ್ಗೀರ್ ಪೈಲ್ವಾನ್, ಅನೇಕ ಮಹಾನ್ ಮೇಧಾವಿ ಅಶೋಕ್ ಪೂಜಾರಿ ಅಂತ ಎಲ್ಲರೂ ಇದರಲ್ಲಿ ಭೀಮ್ಸಿ ಗಡಾದಂಥವ್ರು ಇದ್ದಾರೆ. ಇವರು ಎಲ್ಲರೂ ಕೂಡಿ ಈ ಇಬ್ಬರು ಶಾಸಕರನ್ನು ಮನವರಿಕೆ ಮಾಡಿ ಅವರ ಮನವೊಲಿಸಿ ಒಂದು ನಿಯೋಗ ಓದು ಮುಖ್ಯಮಂತ್ರಿ ಯಡಿಯೂರಪ್ಪನ ಮೇಲೆ ತೀರುವ ಒತ್ತಡ ತಂದರೆ ಇದೇ ಕಾಲದಲ್ಲಿ ಇದು ತಕ್ಷಣ ಜಿಲ್ಲೆ ಆಗೋದರಲ್ಲಿ ಸಂದೇಹವಿಲ್ಲ. ಈಗ 26 ತಾರೀಕಿಗೆ ಗಡುವನ್ನು ಕೊಟ್ಟಿದ್ದಾರೆ ಈ ಜನಪರ ಹೋರಾಟಗಾರರು ಮತ್ತು ಗೋಕಾಕ್ ಹೋರಾಟ ಸಮಿತಿಯವರು. ಅನೇಕರು ಅದಕ್ಕೆ ಸಹಿಯನ್ನು ಹಾಕಿ ಮನವಿ ಸಲ್ಲಿಸಿದ್ದಾರೆ ತಹಸೀಲ್ದಾರರಿಗೆ. ಅದು ಮುಖ್ಯಮಂತ್ರಿಯವರಿಗೆ ಹೋಗುತ್ತೆ. ಆ ಹೋಗೋಕ್ಕಿಂತ ಮುಂಚಿತ ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಮತ್ತೊಂದು ಪೂರ್ವಭಾವಿ ಸಭೆಯನ್ನು ಮಾಡಿ ತೀವ್ರ ಥರದ ಹೋರಾಟ, ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ನಿಕಟ ಸಂಪರ್ಕ ಇಟ್ಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದೇ ಅಜೆಂಡಾ ಮಾಡಿ ನೇರವಾದ ಒಂದು ನಿಯೋಗವನ್ನು ಓದು ಈ ಜನಪ್ರತಿನಿಧಿಗಳ ಮುಂದಾಳತ್ವ ಅದನ್ನು ಪ್ರಮುಖವಾಗಿ ಯಡಿಯೂರಪ್ಪ ಅವರ ಕಿವಿ ಮುಟ್ಟುವ ಹಾಗೆ ಒತ್ತಡ ತಂದರೆ ಇದೇ ಜನವರಿ 30ರೊಳಗೆ ಗೋಕಾಕ್ ಜಿಲ್ಲೆ ಆಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಇದು ಬಹಳ ಮಹತ್ವದ ಸುದ್ದಿ. ಗೋಕಾಕ್ ಜಿಲ್ಲೆ ಆಗೋಗೋಸ್ಕರ ಎಷ್ಟೋ ಜನರು, ಸಾಹಿತಿಗಳು, ಬುದ್ಧಿಜೀವಿಗಳು, ಪತ್ರಕರ್ತರು, ಅನೇಕ ಹಿರಿಯ ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞಾನಿದ್ದಾರೆ, MA PhD ಕಲ್ತವರಿದ್ದಾರೆ, ಅನುಭವಿಕ ನುರಿತರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ, ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ಸಹಿತರಿದ್ದಾರೆ. ಗೋಕಾಕ್ ತಾಲೂಕಿನಲ್ಲಿ IAS ಆದವರು ಅಂತವ್ರು ಇದ್ದಾರೆ,
ಇದ್ದಾರೆ, ರಿಟೈರ್ಡು IPS ಆದವರು ಅಂತವ್ರು ಇದ್ದಾರೆ. ಇವರು ಎಲ್ಲರೂ ಕೂಡಿ ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಆ ನ್ಯಾಯವಾದಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲ ಸೂಚಿಸಬೇಕು. ಅವರ ನೇತೃತ್ವದಲ್ಲಿ ಒಂದು ಪ್ರಮುಖವಾದ ಒಂದು ನಿಯೋಗ ಜನಪ್ರತಿನಿಧಿಗಳಾದಂಥ ರಮೇಶ್ ಮತ್ತು ಬಾಲಚಂದ್ರ ಅವ್ರನ್ನ ತೆಗೆದುಕೊಂಡು ಹೋಗಿ ಸರ್ಕಾರದ ಮೇಲೆ ಒತ್ತಡ ತಂದರೆ ತಕ್ಷಣ ಆಗುತ್ತೆ. ವೀಕ್ಷಕರೇ, ಇದೊಂದು ಇವತ್ತು ಬಹಳ ಮಹತ್ವವಾದ ಸುದ್ದಿ. ಅದನ್ನು ಮನವಿ ಕೊಟ್ಟಿದ್ದು ಆ ನ್ಯಾಯವಾದಿ ಗಿಡ್ನವರು, ಜನಪರ ಹೋರಾಟಗಾರರು ಮನವಿ ಕೊಟ್ಟಿದ್ದು ದೃಶ್ಯ ಮಹಿಳೆಯರೊಂದಿಗೆ ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ, ನಮ್ಮ ನಂಬರ್ 1 ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನೋ ಇದರಲ್ಲಿ ತಿದ್ದುಪಡಿ ಮಾಡೋದಾದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದು ಸ್ವಾಗತ ಮಾಡ್ತೀವಿ ವೀಕ್ಷಕರೇ. ಯಾಕಂದರೆ ಪ್ರಮುಖವಾಗಿ ಬೆಳೀತಾ ಇರೋ ಚಾನಲ್ಲು, ಈ ಚಾನಲ್ ಗೋಕಾಕ್ ಜಿಲ್ಲೆಗೆ ಮತ್ತು ಚಿಕ್ಕೋಡಿ ಜಿಲ್ಲೆಗೆ ಬೆಳಗಾವಿ ವಿಭಜನೆ ಆಗಬೇಕು. ಇದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲವಿದೆ. ಯಾವ ರೀತಿ ನೀವು ಹೋರಾಟ ಮಾಡ್ತೀರಾ, ಯಾವ ರೀತಿಯ ಸಮನ್ವಯ ಸಮಿತಿಯನ್ನು ಮಾಡ್ಕೋತೀರಾ, ಆ ಹೋರಾಟದ ಮುಖಾಂತರ ಸರ್ಕಾರದ ಮೇಲೆ ತೀರೋ ಒತ್ತಡ ತಂದರೆ ಗೋಕಾಕ್ ಜಿಲ್ಲೆ ಆಗುವುದರಲ್ಲಿ ಸಂದೇಹವಿಲ್ಲ. ವೀಕ್ಷಕರೇ, ನಮ್ಮ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ವಿಸ್ತಾರವಾಗಿ ಬೆಳೆಯಲಿ. ಇದೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಆಸ್ತಿ ವೀಕ್ಷಕರೇ. ಮತ್ತೆ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.